ನಮಸ್ತೆ. ನಾವು RK ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗಿಂದ ಇವತ್ತು ಇನ್ನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಆಲ್ರೆಡಿ 3ನೇದು. ನೋಡೋಣ ಬನ್ನಿ ಯಾವ ಥರ ಹಾರ್ವೆಸ್ಟ್ ಮಾಡ್ತೀವಿ, ಯಾವ ಸೈಜ್ ಇರ್ತವೆ ಅಂತೆಲ್ಲ ತೋರಿಸ್ತೀವಿ. ಆಲ್ರೆಡಿ ಇದು ಒಂದು ವಾರದಿಂದ ಕುಯ್ದು ಹಾಕ್ತಾಯಿದ್ದೀವಿ ಮಾರ್ಕೆಟ್ಗೆ. ಇವಾಗ ಬಂದು ಚಿಕ್ಕದು ದಪ್ಪದೆಲ್ಲ ಲೋಕಲಲ್ಲಿ ಕೊಡ್ತೀವಿ. ಚಿಕ್ಕದು ಬೆಂಗಳೂರು ಕಳಿಸ್ಕೊಡ್ತಾಯಿದ್ದೀವಿ. ಚಿಕ್ಕದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಇದೆಲ್ಲ 300 ಗ್ರಾಮ್ ಬರುತ್ತೆ, 300 to 200 ಆ ಥರ. ಇದೆಲ್ಲ ಬಂದು ಈಗ ನಾವು ಒಂದು ಬಾಕ್ಸ್ ಪ್ಯಾಕ್ ಮಾಡಿ ಬಾಕ್ಸಿಗೆ ಕಳಿಸ್ಕೊಡ್ತೀವಿ. ಇನ್ನು ದಪ್ಪ ಸೈಜ್ದೆಲ್ಲ ಮೊನ್ನೆ ಎಲ್ಲ ಕುಯ್ದ್ವಿ. ಇವೆಲ್ಲ ಚಿಕ್ಕ ಸೈಜು ನೋಡಿ. ಇವೆಲ್ಲ ಒಂದು ಗ್ರೇಡ್ ಮಾಡಬೇಕು. ಇವಾಗ ಈ ಥರ ಒಂದು ಗ್ರೇಡ್ ಮಾಡಿ ಇದು ಒಂದು 90-100 ಆ ರೇಂಜಲ್ಲಿ ಹೋಗುತ್ತೆ. ಇದೆಲ್ಲ ಒಂದು ಹಳೇದೆಲ್ಲ ಬಂದು ನಿಮಗೆ ಒಂದು 100-120 ರೂಪಾಯಿ ಬಂದಿರೋದು ಸೈಜ್ದೆಲ್ಲ. ಈ ಚಿಕ್ಕ ಸೈಜ್ದೆಲ್ಲ ಈ ಹೊಸ ಹಣ್ಣುಗಳು ಬಂದು ನಿಮಗೆ ಒಂದು 80-100 ರೂಪಾಯಿ ಒಳಗಡೆ ಒಟ್ಟಿನಲ್ಲಿ ಇದ್ದಲ್ಲ ನೋಡಿ. ಅದು ಫುಲ್ ಸಣ್ಣದು ಅಂತಲೇ ನೋಡಿ. ಇದರಲ್ಲೂ ದಪ್ಪವೆಲ್ಲ ಇದ್ದಾವೆ. ಇನ್ನು ಈ ಥರ ಹಣ್ಣಾಗಿದೆ. ಈ ರೇಂಜಲ್ಲಿ ಇರ್ತವೆ ಕೆಲವೊಂದು ನೋಡಿ. ಇಲ್ಲಿ ಕೆಳಗಡೆನೂ ಬಿಡ್ತವೆ ಹಣ್ಣುಗಳು. ಕ್ರ್ಯಾಕ್ ಬರ್ತಾಯಿದೆ ನೋಡಿ. ಹಣ್ಣಿಗೆ ಯಾವ ಥರ ಕ್ರ್ಯಾಕ್ ಬರ್ತದೆ. ಆಲ್ಮೋಸ್ಟ್ ಎಲ್ಲ ಈ ರೇಂಜಲ್ಲೇ ಇರ್ತವೆ ಹಣ್ಣುಗಳು. ಒಂದು ಈ ವರ್ಷ ನಾವು ಕುಯ್ದು ಒಂದು 800 ಗ್ರಾಮ್ವರೆಗೂ ಹಣ್ಣು ಬಂದಿತ್ತು. 800 ಗ್ರಾಮ್ 900 ಗ್ರಾಮ್ವರೆಗೂ ಹಣ್ಣು ಬಂದಿತ್ತು. ಇವೆಲ್ಲ ಬಂದು ಈಗ ನೋಡಿ ಇಲ್ಲಿ ಮತ್ತೆ ಹೂವು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇದೇ ಇಲ್ಲ, ಒಂದು 6 ತಿಂಗಳವರೆಗೂ ಬರ್ತಾನೆ ಇರ್ತದೆ ಒಂದು ಹಣ್ಣು. ಹೊಸ ಹೂವು ನೋಡಿ. ಕಾಯಿ ಇದೊಂದು 4 ದಿನಕ್ಕೆ ಬರುತ್ತೆ, ಹಣ್ಣಾಯ್ತದೆ. ಅದು ಬಿಟ್ಟರೆ ಇವೆಲ್ಲ ಬಂದು ಹಣ್ಣು ನೋಡಿ. ಇವೆಲ್ಲ ಒಂದು 400 ಗ್ರಾಮ್ ಮೇಲೆ ಆಯ್ತದೆ ನೋಡಿ. ಇದು ಡ್ಯಾಮೇಜು ಅಂದರೆ ಫುಲ್ ಡ್ಯಾಮೇಜ್ ಅಲ್ಲ, ಮಚ್ಚೆ ಏನಕ್ಕಪ್ಪ ಅಂದರೆ ಇರುವೆಗಳಿರ್ತವೆ, ಕೆಂಪಿರುವೆ. ಆ ಕೆಂಪಿರುವೆ ಬಂದು ಓಡಾಡಿದ ಕಡೆ ಎಲ್ಲ ಈ ಥರ ಆಗುತ್ತೆ. ಅದಕ್ಕೆ ಬೇವಿನ ಎಣ್ಣೆ ಹೊಡ್ಕೊಂಡ್ರೆ ಅವಾಗವಾಗ ನೋಡಿ ಕೆಂಪಿರುವೆ ನೋಡಿ. ಇಲ್ಲಿ ತುದಿಲಿದ್ದಾವೆ ನೋಡಿ ಇರುವೆಗಳು. ಇವೆಲ್ಲ ಇರುವೆ. ಅದನ್ನು ಒಂಚೂರು ಹುಷಾರಾಗಿ ನೋಡ್ಕೊಂಬೇಕು ನಾವು. ಅದು ಒಂದು 2 ಗಿಡಕ್ಕೆ ಬಂದ್ರೂ ಇರುವೆ ಎಲ್ಲ ಕಡೆನೂ ಹಬ್ಬಾಯ್ತವೆ. ಅವ್ರದ್ದು ಒಂಚೂರು ಅವಾಯ್ಡ್ ಮಾಡ್ಕೊಬೇಕು. ಬೇವಿನ ಎಣ್ಣೆ ಅಥವಾ ನಿಮ್ಮ ಹತ್ರ ಕ್ಲೋರೋಪರಿಪಸ್ ಇದ್ದರೆ ನೀವು ಆರ್ಗ್ಯಾನಿಕ್ ಮಾಡ್ತಾಯಿದ್ದೀನಿ ಅಂದರೆ ಬೇವಿನ ಎಣ್ಣೆ ಹೊಡೀರಿ. ಇಲ್ಲ ಸರ್ ನಮ್ದೇನು ಆರ್ಗ್ಯಾನಿಕ್ ಇಲ್ಲ, ನಾವು ಹೆಂಗೆ ಬೇಕಂಗೆ ಮಾಡ್ತಾಯಿದ್ದೀವಿ ಅಂದರೆ ಇದನ್ನೇ ಹೊಡೀರಿ. ಕ್ಲೋರೋಪರಿಪಸ್ ಅಂತ ಬರುತ್ತೆ. ಆ ಕ್ಲೋರೋಪರಿಪಸ್ ಹೊಡ್ಕೊಂಡ್ರೆ ಸಾಕು ನೀವು. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಬುಡಕ್ಕೆ ಬೇವಿನ ಎಣ್ಣೆ ಹಾಕಿ ಈ ಸೀಸನಲ್ಲಿ. ಯಾಕೆಂದರೆ ಬುಡದಲ್ಲಿ ನೀವು ಸಗಣಿ ಗೊಬ್ಬರ ಹಾಕಿದರೆ ನಿಮಗೆ ಗೊಬ್ಬರದುಳ್ಳ ಸ್ಟಾರ್ಟ್ ಆಯ್ತವೆ. ಅವು ಬೇರೆ ತಿನ್ನೋ ಚಾನ್ಸ್ ಜಾಸ್ತಿ ಇರುತ್ತೆ ನೋಡಿ. ಇದು ನೋಡಿ, ಇದು ಒಂಚೂರು ಮಾರ್ಕ್ ಥರ ಇದೆ. ಆದರೆ ಏನೂ ಇಲ್ಲ, ಡ್ಯಾಮೇಜ್ ಏನೂ ಇಲ್ಲ, ಸುಮ್ಮನೆ ಮಾರ್ಕ್ ಅಷ್ಟೇ ಮೇಲ್ಗಡೆ. ಇದು ನೋಡಿ, ಇವೆಲ್ಲ ಚೆನ್ನಾಗಿದ್ದಾವೆ ನೋಡಿ. ಈ ಥರ ಹಣ್ಣು ಯಾರಾದರೂ ನಮ್ಮ ಹತ್ರ ಜಾಸ್ತಿ ಇದೆ ಸರ್ ತಗೊತೀರ ಅಂತ ಕಾಲ್ ಮಾಡಿದ್ರೆ ಮಾಡಿ, ನಾವು ಹಣ್ಣು ತಗೊತೀವಿ. ಮಾರ್ಕೆಟಲ್ಲಿ ಏನು ರೈಟ್ ಇರುತ್ತೆ ಆ ರೈಟಿಗೆ ಮಾತಾಡ್ಬಿಟ್ಟು ತಗೊತೀವಿ. ಜಾಸ್ತಿ ಇರಬೇಕು ಅಂದರೆ ಒಂದು 500 kg ಮೇಲಾದರೂ ಇದ್ದರೆ ನಾವು ಏನಾದರೂ ವ್ಯವಸ್ಥೆ ಮಾಡ್ಬೋದು. 500 kg ಕೆಳಗಡೆ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಷ್ಟ ಆಗುತ್ತೆ. ಅಥವಾ ಈ ಸೈಜ್ ದಪ್ಪ ಸೈಜ್ ಇದ್ದರೆ ನೀವು ಬೆಂಗಳೂರಿಗೆ ಹಾಕ್ಕೊಡಿ. ಬೆಂಗಳೂರಿಗೆ ಹಾಕ್ಬಿಟ್ರೆ ನೀವು KR ಮಾರ್ಕೆಟ್ ಬಸ್ಗೆ ಹಾಕಿದ್ರೆ ಸಾಕು, ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೊತೀವಿ ಇಳಿಸ್ಕೊಳ್ಳೋದನ್ನ. ನೋಡಿ ಈ ಥರ ಇದ್ದಾವೆ. ಇದೆಲ್ಲ ಈಗ ಹಾರ್ವೆಸ್ಟ್ ಮಾಡಬೇಕು. ಅಲ್ಲಿ ಮಾಡ್ತಾಯಿದ್ರೆ ಹಾರ್ವೆಸ್ಟ್ ಆವಾಗಲೇ. ಇದೆಲ್ಲ ಬಂದು ಇವಾಗ ಹಾರ್ವೆಸ್ಟ್ ಮಾಡಬೇಕಾಗಿರೋದು. ನೋಡಿ ಇನ್ನೊಂದು ಇಂಪಾರ್ಟೆಂಟು ಅಂದರೆ ಈ ಥರ ಒಂದೊಂದು ಗಿಡದಲ್ಲಿ ಕೊಳೆ ರೋಗ ಬರುತ್ತೆ. ಅದನ್ನು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಲಿ. ಇದಕ್ಕೆ 2 ಸಲ ಸ್ಪ್ರೇ ಆಗಿದೆ, ಇನ್ನೊಂದು ಸ್ಪ್ರೇ ಕೊಡಬೇಕು. ಸ್ಪ್ರೇ ಕೊಟ್ಟರೆ ಇಲ್ಲೆಲ್ಲ ನೋಡಿ ಗ್ರೀನ್ ಇದೆ, ಇಲ್ಲಿ ಮಾತ್ರ ಒಂಚೂರು ಕೊಳ್ತಿದೆ. ಒಂಚೂರು ಸ್ಪ್ರೇ ಕೊಟ್ಟರೆ ಮುಗಿತಾವೆಲ್ಲ ಸರಿ ಆಯ್ತವೆ ಗಿಡ. ಮತ್ತು ಈ ರೀತಿ ಇದೆ ಹಣ್ಣು. ಆಗಲೇ ಇದು ನೋಡಿ, ಇದು ಮೊನ್ನೆ ಕುಯ್ದಿರೋದು. ನೆನ್ನೆನೂ ಒಂದು 100 kg ಕುಯ್ದ್ವಿ. ಇವತ್ತು ಇವೆಲ್ಲ ಒಂದು ಅರ್ಧ ಟನ್ ಆಯ್ತವೆ. ಇವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ವಿ.
ಕೆಲವೊಬ್ರು ಹೇಳ್ತಾರೆ ಹಣ್ಣುಗಳು ಸರ್ ಬಂದರೆ ಸಖತ್ ಕ್ರ್ಯಾಕ್ ಬಿಟ್ಬಿಡ್ತವೆ ಅಂತಾರೆ. ನೋಡಿ ನಮ್ಮ ಹತ್ರ ಬಂದಿದೆ, ಕೆಳಗಡೆ ಬಂದಿರೋ ಹಣ್ಣು ಮಾತ್ರ ಕ್ರ್ಯಾಕ್ ಬಿಡೋದು, ಇವೇನೂ ಕ್ರ್ಯಾಕ್ ಬರೋಲ್ಲ. ಅಂದರೆ ಇಷ್ಟು ಹಣ್ಣಿಂದ ಈಚೆಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಇಲ್ಲಿಂದ ಈಚೆಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಇವಾಗ. ನೋಡಿ ಇವೆಲ್ಲ ಈಗ ಹಾರ್ವೆಸ್ಟ್ ಆಗಬೇಕಾಗಿರೋದು. ನೋಡೋಣ, ಕುಯ್ದಾದ್ಮೇಲೆ ಪ್ಯಾಕ್ ಮಾಡುವಾಗ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ ನೋಡೋಣ. ನೋಡಿ ಈ ಥರ ಚಿಕ್ಕ ಚಿಕ್ಕದು ಓಪನ್ ಆಗ್ತಾ ಇದ್ದಾವೆ. ಇದು ಮೀಡಿಯಮ್, ಈಗ ಒಂದು ವಾರದಲ್ಲಿ ಓಪನ್ ಆಗಿರೋದು ಹೂವು. ಇದೆಲ್ಲ ಹಣ್ಣು ಈ ಥರ. ಇದು ಅಷ್ಟೇ, ಆ ಬ್ಯಾಚ್ ಇಲ್ಲಿದ್ದಿಲ್ಲ, ಈ ಬ್ಯಾಚ್ ಈ ಹಣ್ಣು ಇನ್ನೊಂದು ವಾರಕ್ಕೆಲ್ಲ ದಪ್ಪಾಗ್ತು. ಮತ್ತು ಹೂವು ಬರ್ತಾನೆ ಇರ್ತವೆ. ಒಂದು ಸ್ಪ್ರೇ ಥರ ಮಳೆ ಬಂದು ಸಾಕು ಮೇಲ್ಗಡೆ ಎಲ್ಲ ಹೂವು ಮತ್ತು ಓಪನ್ ಆಗ್ತವೆ. ಹೂವಿಂದೇನು ತೊಂದರೆ ಇಲ್ಲ. ನಾವು ಸ್ವಲ್ಪ ಕಳೆ ಕೀಳಿಸ್ಲಿಲ್ಲ ಈ ವರ್ಷ, ನೋಡೋಣ ಅಂತ. ಗೊಬ್ಬರ ಎಲ್ಲ ಕೊಟ್ಟಿದ್ದೀವಿ, ಕಳೆ ಕೀಳಿಸ್ಲಿಲ್ಲ. ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೀವಿ. ನೋಡೋಣ, ಈ ಕಳೆ ಕಿತ್ತಮೇಲೆ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ, ಅವಾಗ ಹೆಂಗಿರುತ್ತೆ ಅಂತ ನೋಡೋಣ. ಇವಾಗ ಹಣ್ಣು ಪ್ಯಾಕ್ ಮಾಡೋ ವೀಡಿಯೋ ಕಾಣೋಣ ಬನ್ನಿ.